ನಮ್ದು ಮಹತ್ವಾಕಾಂಕ್ಷಿ ಜಿಲ್ಲೆ ನೀತಿ ಆಯೋಗದ ಶಿಫಾರಸಿನ ಮೇರೆಗೆ ನಮ್ದು ಮಹತ್ವಾಕಾಂಕ್ಷಿ ಜಿಲ್ಲೆ ಕೂಡ ಆಗಿದೆ ಸರ್ ಇದು. ಆಮೇಲೆ ಡಾಕ್ಟರ್ DN ನಂಜುಂಡಪ್ಪ ವರದಿ ಪ್ರಕಾರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಬೇಕಂತಕೊಂಡು ರೈತರಿಗೆ 5 ರೆಕಾರ್ಡ್ ಮಾಡಿತ್ತು. ತಮ್ಮ ಸರ್ಕಾರ 2012ರಲ್ಲಿ ನಮ್ಮ ಶ್ರೀ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಸಭೆ ತೀರ್ಮಾನ ಕೂಡ ಆಗಿತ್ತು. ಅವೆಲ್ಲ ತೀರ್ಮಾನಗಳನ್ನ ಗಾಳಿ ತೂರಿ ಈ ನಮ್ಮ ಹುಬ್ಬಳ್ಳಿ ಧಾರವಾಡದ ಎಲ್ಲಾ ರಾಜಕೀಯ ಪಕ್ಷಗಳು ಸರ್ ಯಾರ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲಾ ಪಕ್ಷಗಳು ಸೇರಿ ನಮಗೆ ಅದೇನಂತಾರಲ್ಲ ಆ ಹುಡುಗಿನ ನಮ್ಮ ಜೊತೆಗೆ ಎಂಗೇಜ್ಮೆಂಟ್ ಆಗಿತ್ತು ಎತ್ಕೊಂಡು ಹೋಗ್ಬಿಟ್ರಲ್ಲ ಸರ್. ಇದನ್ನ ನಾವು ಏನ್ ಮಾಡೋಣ ಸರ್? ನಮಗೆ ಎಲ್ಲವೂ ಕೂಡ ನಮ್ಮ ಮೇಲೆ ಇದು ಅನ್ಯಾಯ ಸರ್. ದಯವಿಟ್ಟು ಸರ್ 5 ನಿಮಿಷ ದಯವಿಟ್ಟು ನೀವು ಖಾಲಿ ಮುಗಿತೀನಿ ನಾನು ನಮ್ಮ ಸರ್ ದಯವಿಟ್ಟು ನೀವು ಕೇಳಲೇಬೇಕು. ಈಗ ಈ ರೀತಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗೋದು ಹೆಂಗ ಸರ್? ಎಲ್ಲವೂ ಕೂಡ ಉತ್ತರ ಕರ್ನಾಟಕ ಅಂದ್ರೆ ಬರೀ ಹುಬ್ಬಳ್ಳಿ ಧಾರವಾಡ 8 ಯೂನಿವರ್ಸಿಟಿಗಳು, ಫೋರೆನ್ಸಿಕ್ ಯೂನಿವರ್ಸಿಟಿಗಳು, IIT, ಟ್ರಿಬಲ್ IT, ಆಮೇಲೆ ಎಲ್ಲವೂ ಕೂಡ ಅಲ್ಲಿ ಅಂತಂದ್ರೆ ಈಗ ನಾವು ಏನ್ ಮಾಡ್ಬೇಕು ಸರ್? ದಯವಿಟ್ಟು ಪ್ಲೀಸ್ ದಯವಿಟ್ಟು ನಮಗೆ ಈ ಸಲ ಏನ್ ಕೊಡ್ಲೇಬೇಕು ಸರ್. ಮೊನ್ನೆ ನಾವು ಸಾಕಾಗಿ ಡೆಲ್ಲಿ ಜಂತರ್ ಮಂತರ್ನಲ್ಲಿ 7ನೇ ತಾರೀಕಿಗೆ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ನಮ್ಮ ಎಲ್ಲಾ MP ಗಳು ಬೆಂಬಲ ಕೊಟ್ಟರು. ಸೂರಜ್ ದಾವಣಗೆರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಬಲ ಕೊಟ್ಟರು. ಇದು ಸರ್ಕಾರದ ನಾವು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ವಿರುದ್ಧ. ಆ ಹೋರಾಟ ಮಾಡಿದ ಫಲವಾಗಿ ಇವತ್ತು ಬೋಸರಾಜ್ ಅವರು ಮತ್ತು ರವಿ ಬೋಸರಾಜ್ ಅವರ ಪ್ರಯತ್ನ ನಿಜವಾಗ್ಲೂ ಒಪ್ಪಿಸಬೇಕು. ಅವರ ಪ್ರಯತ್ನ ಫಲವಾಗಿ ಇವತ್ತು ಮ್ಯಾನಿಫೆಸ್ಟೋ ಸೇರಿಸಿದ್ರು, ನಮಗೆ ರೆಕಮೆಂಡೇಶನ್ ಕೂಡ ಆಗಿದೆ. ಈ ಕಾರಣಕ್ಕಾಗಿ ದಯವಿಟ್ಟು ನಮಗೆ ಈ ಡೆಲ್ಲಿ ತನಕ ಬಂದಿದ್ದೀವಿ ಸರ್ ಹೋರಾಟ. ಇನ್ನು ಮೇಲೆ ಇನ್ನೊಂದು ಸಲ ನಾವು ಡೆಲ್ಲಿಗೆ ಬಂದ್ರೆ ನಾವು ನಿಜವಾಗಿ ಹೇಳ್ತೀವಿ ಸರ್, ಈ ಕಡೆ ಪೂರ್ವಕ್ಕೆ ನಮ್ಮ ಗ್ರಾಮ ದೇವತೆ ಕಂದಗಟ್ಟೆ ಮಾರಮ್ಮನ ದೇವಿ ಸಾಕ್ಷಿಯಾಗಿ ಹೇಳ್ತೀವಿ. ಈ ಕಡೆ ರಾಯರು ಕೂತ್ಕೊಂಡಿದ್ದಾರೆ ದಕ್ಷಿಣಕ್ಕೆ, ಈ ಕಡೆ ನಮ್ಮ ಉತ್ತರಕ್ಕೆ ನಮ್ಮ ಶ್ರೀ ಸೂರೇಶ್ವರ ಸ್ವಾಮಿಗಳು ಕೂತಾರೆ, ನಮ್ಮ ಸ್ವಾಮಿಗಳು ಕೂತಾರೆ. ಅವರ ಪಾಲನೆ ಸಾಕ್ಷಿಯಾಗಿ ಹೇಳ್ತೀವಿ. ದೆಹಲಿಯಲ್ಲಿ ನಾವು ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ದೇವೆ. ನೀವು ಕೊರಗಿದ್ದಲ್ಲಿ ಅದು ನಿಮ್ಮ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರಬಾರದು. ನಿಮ್ಮ ಸರ್ಕಾರದ ಬಗ್ಗೆ ನಿಮ್ಗೆ ಗೌರವ ಇದೆ ಸರ್. ಸರ್ ನಿಮ್ಮ ಬಗ್ಗೆ ನಿಮ್ಗೆ ಅಪಾರವಾದ ಗೌರವ ಇದೆ ಅಂತ ಹೇಳ್ತಾ ದಯವಿಟ್ಟು ನಮ್ಗೆ ಏನು ಕೊಡ್ಲೇಬೇಕಂತ ಹೇಳಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ತೀವಿ. ಈಗ ಶಿವಗೌಡ ನಾಯಕರು ಏನು ಮಾತಾಡ್ತಾರೆ? ಈಗ ಶಿವಗೌಡ ನಾಯಕರು ಮಾತಾಡೋಕ್ಕೊಂದು ಮಿತಿ ಇರ್ತದೆ. ಪೂಜೆ ಎಲ್ಲ ಸ್ವಾಮಿಗಳಿಗೆ ಅವ್ರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಶಾಸಕರು, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆದ ಸನ್ಮಾನ್ಯ ಶಿವರಾಜ್ ಪಾಟೀಲ್, ಹಿರಿಯರು, ಮಾಜಿ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ಹಿರಿಯ ನಾಯಕರು ಆದ BV ನಾಯಕರವರೇ, ಮಾಜಿ ಸಚಿವರಾದ ಶಿವನಗೌಡ ನಾಯಕರವರೇ, ಸಹೋದರ ರವಿ ಬೋಸರಾಜ್ ಅವರೇ, ಹಿರಿಯರಾದ ಬಸವನಗೌಡ ಬಾಗವಟ್ ಅವರೇ, ಈ ಹೋರಾಟದ ರೂವಾರಿ ಮಿತ್ರರಾದ ಬಸವರಾಜ್ ಅವರೇ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ಆತ್ಮೀಯರೇ, ಒಂದು ನಿಮಿಷ ಸಮಯ ನನಗೂ ಕೂಡ ಸಾಕಷ್ಟು ಗೊತ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.